ಒಂದ್ ಕಡೆ ಕನ್ನಡ ಇಂಡಸ್ಟ್ರಿನ ಉಳಿಸೋದಕ್ಕೆ ಹೊಸ ಹೊಸ ಕಾನ್ಸೆಪ್ಟ್, ಹೊಸ ಹೊಸ ಮೂವಿನ ಹೊಸ ಹೊಸ ರೀತಿಲಿ ಪ್ರೆಸೆಂಟ್ ಮಾಡ್ತಾ ಆಡಿಯನ್ಸ್ ನ ಎಕ್ಸೈಟ್ ಮಾಡೋರು ಒಂದ್ ಕಡೆ ಆದ್ರೆ, ಇನ್ನು ಈ ಕಡೆ ವಿಚಿತ್ರವಾಗಿರೋ ಜಾತ್ರೆಗಳನ್ನ ಮಾಡ್ಕೊಂಡು ಕನ್ನಡ ಇಂಡಸ್ಟ್ರಿನ ಯಾಕೆ ಕುಡಿಸ್ತಾವ್ರೆ. ರೀಸೆಂಟ್ ಆಗಿ ಒಂದು ವಿಡಿಯೋನ ಮಾಡಿದೆ, KD ಟೀಸರ್ ರಿವ್ಯೂ. ಧ್ರುವ ಸರ್ಜಾ ಅವ್ರ ಸಿನಿಮಾ ಟೀಸರ್ ಬಂದಾಗ ನೋಡ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟು ನನ್ನ ಸ್ಟೈಲ್ ಅಲ್ಲಿ ನಾನು ರಿವ್ಯೂನ ಮಾಡಿದೆ. ನನಗೆ ಏನ್ ಅನ್ನಿಸ್ತು, ನಾರ್ಮಲ್ ಆಡಿಯನ್ಸ್ ಗಳು ಯಾವ ರೀತಿಯಲ್ಲಿ ಥಿಂಕ್ ಮಾಡ್ತಾರೆ ಅನ್ನೋದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕರೆಕ್ಟ್ ಆಗಿ ನಾನು ಏನ್ ಹೇಳ್ಬೇಕು ಅದನ್ನ ಹೇಳಿದ್ದೆ. ಅದನ್ನ ನೋಡಿದಂತ ಮೂವಿ ಟೀಮ್ ಅವರು ತಿಗಾ ಹುರ್ಕೊಂಡ್ಬಿಟ್ಟು ಕಾಪಿರೈಟ್ ಸ್ಟ್ರೈಕ್ ಹಾಕ್ಬಿಟ್ಟು ವಿಡಿಯೋನ ಡಿಲೀಟ್ ಮಾಡಿಸ್ಬಿಟ್ರು. ಏನು ಮಾಡಕ್ಕಾಗಲ್ಲ, ಪ್ರೆಸೆಂಟೇಶನ್ ಆ ತರ ಇತ್ತು. ಇನ್ ಇವಾಗ ಮತ್ತೆ ಅದೇ ಪ್ರೊಡಕ್ಷನ್ ಹೌಸ್ ಅವರು ಅಂದ್ರೆ KVN ಪ್ರೊಡಕ್ಷನ್ ಹೌಸ್ ಅವರು ಇನ್ನೊಂದು ವಿಡಿಯೋಗೂ ಕೂಡ ಸ್ಟ್ರೈಕ್ ಹಾಕವ್ರೆ. ಮಾರ್ಚ್ 15, 2024ನೇ ತಾರೀಕು ಒಂದು ಶಾರ್ಟ್ ನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಒಳಗಡೆ. ಟಾಕ್ಸಿಕ್ ಸಿನಿಮಾದ ಶೂಟಿಂಗು ಗೋವಾದಲ್ಲಿ ನಡೀತಾ ಇರ್ತದೆ. ಸಣ್ಣ ಕ್ಲಿಪ್ ಸಿಕ್ಕಿರ್ತದೆ, ಒಂದ್ 10 ರಿಂದ 11 ಸೆಕೆಂಡ್ ಇರೋಂತದ್ದು. ಅದನ್ನ ಶಾರ್ಟ್ ಒಳಗಡೆ ಅಪ್ಲೋಡ್ ಮಾಡ್ತೀನಿ. ಇವತ್ತಿಗೆ ಬರೋಬ್ಬರಿ 1.5 ವರ್ಷ ಆಯ್ತು ಆ ವಿಡಿಯೋನ ಅಪ್ಲೋಡ್ ಮಾಡಿ. ಹತ್ರ ಒಂದು 50,000 ಜನ ಏನೋ ನೋಡಿದ್ರಿ ನಾವು ವಿಡಿಯೋನ. ಇವಾಗ ಟಾರ್ಗೆಟ್ ಮಾಡಿ ಆ ವಿಡಿಯೋನ ಸ್ಟ್ರೈಕ್ ಹಾಕ್ಬಿಟ್ಟು ಡಿಲೀಟ್ ಮಾಡ್ಸವ್ರೆ. KVN ಪ್ರೊಡಕ್ಷನ್ ಹೌಸ್ ಅವರು ಏನ್ ಹೇಳೋಣ ಇವ್ರಿಗೆ. ಇದನ್ನೇ ನೆಪೋಟಿಸಮ್ ಅಂತ ಹೇಳೋದು. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳಂಗಿಲ್ಲ, ಚೆನ್ನಾಗಿಲ್ದೇ ಇರೋದನ್ನ ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ಇನ್ನೇನ್ ಹೇಳ್ಬೇಕು ಅಂದ್ರೆ ಅವ್ರಿಗೆ ಸುಳ್ಳು ಹೇಳ್ಕೊಂಡು ಓಡಾಡಬೇಕು. ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ದಾನೆ ಬರೀ ಜಾತ್ರೆ ಡೈರೆಕ್ಟರ್ ಗಳು, ಇವ್ರ ಮೇಲೆ ಫೋಕಸ್ ಆಗ್ತಾರಂತ ಪ್ರೊಡ್ಯೂಸರ್ ಗಳು ಜಾಸ್ತಿ ಆಗ್ಬಿಟ್ಟವ್ರೆ. ಹೊಸ ಕಂಟೆಂಟ್, ಹೊಸದನ್ನ ಎಕ್ಸ್ಪೆಕ್ಟ್ ಮಾಡ್ತಾರಂತ ಆಡಿಯನ್ಸ್ ಗೆ ಡೆಲಿವರಿ ಮಾಡಕ್ ಆಗದೆ ಅದನ್ನೇ ತಿರುಗಿಸಿ ಕೊಡ್ತಾ ಇದ್ರೆ, ರಿವ್ಯೂನ ಈ ರೀತಿ ಕೊಡದೆ ಇನ್ಯಾವ ರೀತಿ ಕೊಡ್ಬೇಕು? ಓ ಸೂಪರ್ ಎಕ್ಸ್ಟ್ರಾರ್ಡಿನರಿ ಈ ರೀತಿ ಹೇಳ್ಬೇಕಾ? ಫಾರ್ ಎಕ್ಸಾಂಪಲ್ ಗೆ KD ಸಿನಿಮಾದ ಟೀಸರ್ ನ ರಿವ್ಯೂ ಮಾಡಿದ್ದೆ. ನಾನಂತೂ ನನಗೆ ಏನ್ ಅನ್ಸ್ತೋ, ನಾರ್ಮಲ್ ಆಡಿಯನ್ಸ್ ಗೆ ಅದು ಯಾವ ರೀತಿ ಫೀಲ್ ಆಗ್ತಿತ್ತೋ ಅನ್ನೋದನ್ನ ಓಪನ್ ಆಗಿ ಹೇಳ್ದೆ. ಅದು ಇವ್ರಿಗೆ ಬ್ಲಾಸ್ಟ್ ಆಗಿದೆ, ಐ ನೋ. ಜಸ್ಟ್ ಒಂದ್ ಮೆಸೇಜ್ ಹಾಕ್ಬಿಟ್ಟು ಡಿಲೀಟ್ ಮಾಡ್ಬಿಡಿ ಅಂದ್ರೆ ಮಾಡ್ಬಿಡ್ತಿದೆ. ಅದೆಲ್ಲ ಹಾಳಾಗೋಗ್ಲಿ. 1.5 ವರ್ಷದ ಹಿಂದೆ ಹಾಕಿರೋಂತ ಶಾರ್ಟ್ಸ್ ಗೆ ಇವಾಗ ಸ್ಟ್ರೈಕ್ ಹಾಕೋರೆ. ಹುಡುಕಿ ಇವ್ರಗಳ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ದೆ ನಮ್ ಮೇಲೆ ಫೋಕಸ್ ಮಾಡ್ಕೊಂಡು ಈ ರೀತಿ ಸ್ಟ್ರೈಕ್ ಹಾಕಿದ್ರೆ ನೆಗೆಟಿವ್ ರಿವ್ಯೂ ಬರ್ದೆ ಇನ್ನೇನ್ ಬರುತ್ತೆ? ಪ್ರೇಮ್ ಅವ್ರು ಡೈರೆಕ್ಷನ್ ಮಾಡಿರುವಂತ ಎಲ್ಲಾ ಸಿನಿಮಾಗಳನ್ನು ನೋಡಿದೀನಿ. ಕರಿಯ ನೋಡಿದೀನಿ, ಜೋಗಿ ನೋಡಿದೀನಿ, ಜೋಗಯ್ಯ ನೋಡಿದೀನಿ. ಈ ಪ್ರೀತಿ ಯಾಕೆ ಭೂಮಿ ಮೇಲಿದೆ ಅದನ್ನು ಕೂಡ ನೋಡಿದೀನಿ. ರಾಜ್. ಕಾಮನ್ ಆಗಿ ಎಲ್ಲಾ ಸಿನಿಮಾಗಳಲ್ಲೂ ಫೇಮಸ್ ಆಗಿರೋದು ಮಚ್ಚು, ಲಾಂಗು, ರೌಡಿಸಮ್, ಪ್ರೀತಿ. ಇಷ್ಟ ಬಿಟ್ರೆ ಬೇರೆ ಏನಾದ್ರು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಇಲ್ಲಿ? ಎಕ್ಸ್ಕ್ಯೂಸ್ ಮೀ ಅಂತ ಒಂದು ಲವ್ ಸ್ಟೋರಿ ಸಿನಿಮಾ ಮಾಡಿದ್ರು, ಕ್ಲಿಕ್ ಆಯ್ತು. ಏಕಲವ್ಯ ಅಂತ ಒಂದು ಲವ್ ಸ್ಟೋರಿ ಮೇಲೆ ಸಿನಿಮಾ ಮಾಡಿದ್ರು, ಅದು ಕೂಡ ಕ್ಲಿಕ್ ಆಯ್ತು. ನಾನು ಅದಕ್ಕೆ ಪಾಸಿಟಿವ್ ರಿವ್ಯೂ ಕೂಡ ಕೊಟ್ಟಿದ್ದೀನಿ, ಚೆನ್ನಾಗಿ ಮಾಡಿದಾರಂತ. ಸೊ ಇವಾಗ KD ಸಿನಿಮಾದಲ್ಲೂ ಕೂಡ ಅದೇ ಮಚ್ಚು, ಲಾಂಗು, ರೌಡಿಸಮ್ ನ ನೋಡ್ಬಿಟ್ಟು ಆಡಿಯನ್ಸ್ ಗಳೆಲ್ಲ ತಿಕ್ ಹಿಡ್ಕೊಂಡ್ಬಿಟ್ಟವ್ರೆ. ಅವ್ರ ಫ್ಯಾನ್ಸ್ ಗಳಿಗೆ ಹೆಂಗಿದ್ರು ಇಷ್ಟ ಆಗುತ್ತೆ, ಬಟ್ ನಾರ್ಮಲ್ ಆಡಿಯನ್ಸ್ ಗಳಿಗೆ ಅದು ಇಷ್ಟ ಆಗಲ್ಲ. ಅದನ್ನ ನಾನು ರಿವ್ಯೂ ಮಾಡಿದೆ ಆ ವಿಡಿಯೋದಲ್ಲಿ. ಅದು ಕೂರ್ಕೊಂಡು ನೀವು ಸ್ಟ್ರೈಕ್ ಹಾಕಿದ್ರೆ ನಾನೇನು ಮಾಡಕ್ಕಾಗಲ್ಲ. ಹಿಂಗ್ ಹೇಳಿದ್ನೆಲ್ಲ ಕೇಳ್ಕೊಂಡ್ಬಿಟ್ಟು ಕೆಲವ್ರು ಬರ್ತಾರೆ ಈಗ ಕಾಮೆಂಟ್ ಮಾಡಕ್ಕೆ, ಓ ಪಕ್ಕ ಇವನು ಡಿ ಬಾಸ್ ಫ್ಯಾನು. ಅಯ್ಯೋ ಅವ್ರದ್ದು ಅಷ್ಟೇನೆ. ಕ್ರಾಂತಿ ಸಿನಿಮಾ ನೋಡ್ಬಿಟ್ಟು ವಾಂತಿ ಮಾಡ್ಕೊಳ್ಳೋ ತರ ನೆಗೆಟಿವ್ ಆಗಿ ರಿವ್ಯೂ ಮಾಡಿದೆ. ಅದೇ ರೀತಿ ಕಾಟೇರ ಸಿನಿಮಾ ನೋಡಿದ್ಮೇಲೆ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ, ಕ್ರಿಯೇಟಿವಿಟಿ, ಪ್ರೆಸೆನ್ಸ್ ಇದನ್ನೆಲ್ಲ ನೋಡ್ಬಿಟ್ಟು ಶಾಕ್ ಆಗಿ ಪಾಸಿಟಿವ್ ಆಗಿ ರಿವ್ಯೂ ಕೊಟ್ಟಿದೆ. ನನಗಿಲ್ಲಿ ಮ್ಯಾಟರ್ ಆಯ್ತಿದೆ ಓನ್ಲಿ ಕಂಟೆಂಟ್. ಅವ್ರ ಫ್ಯಾನು ಇವ್ರ ಫ್ಯಾನು, ಕಂಟೆಂಟ್ ಈಸ್ ಕಿಂಗ್. ಇನ್ನೂ ಎಕ್ಸಾಂಪಲ್ ಬೇಕು ಅಂದ್ರೆ ಉಪೇಂದ್ರ ಸರ್ ನ ತಗೊಳ್ಳಿ. ಅವ್ರು ಒಂದು ಸಿನಿಮಾದಲ್ಲಿ ಯೂಸ್ ಮಾಡೋ ಥೀಮ್ ನ ಮತ್ತೊಂದು ಸಿನಿಮಾದಲ್ಲಿ ಯೂಸೇ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಗೆ ಆಪರೇಷನ್ ಅಂತ, ಸ್ವಸ್ತಿಕ್, ತರ್ಲೆ ನನ್ ಮಗ, ಉಶ್, ಓಂ, ಈ ಎಲ್ಲಾ ಸಿನಿಮಾಗಳನ್ನ ನೋಡ್ಕೊಂಡ್ ಬನ್ನಿ. ಒಂದ್ರಲ್ಲಿ ಯೂಸ್ ಆಗಿರೋ ಥೀಮು ಮತ್ತೊಂದ್ರಲ್ಲಿ ಯೂಸ್ ಆಗಿಲ್ಲ. ಓಂ ಅಲ್ಲಿ ರೌಡಿಸಮ್, ಉಶ್ ಅಲ್ಲಿ ಕಾಮಿಡಿ ವಿತ್ ಹಾರರ್, ತರ್ಲೆ ನನ್ ಮಗ ಕಾಮಿಡಿ, ಸ್ವಸ್ತಿಕ್ ಟೆರರಿಸ್ಟ್. ಒಂದೊಂದ್ ಸಿನಿಮಾದಲ್ಲೂ ಒಂದೊಂದ್ ರೀತಿ ಥೀಮ್ ನ ಯೂಸ್ ಮಾಡ್ಕೊಂಡು ಆಡಿಯನ್ಸ್ ನ ಸೈಕ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೇನೆ ಈಗ್ಲೂ ಕೂಡ ಅವರು ನಂಬರ್ 1 ಸ್ಟೇಜ್ ಅಲ್ಲಿ ಇರೋದು. ಇನ್ನೇನ್ ಈ ಕಡೆ ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ಒಳ್ಳೊಳ್ಳೆ ಪ್ರೊಡ್ಯೂಸರ್, ಡೈರೆಕ್ಟರ್ ಜೊತೆ ಕೊಲ್ಯಾಪ್ಸ್ ಆಗ್ತಾ ಇದಾರೆ. ದರ್ಶನ್ ಅವರು ಅಂತಿದಾಗೇನೆ ಡೆವಿಲ್ ಟೀಮ್ ಕಡೆಯಿಂದ ಒಂದು ವಿಚಿತ್ರವಾಗಿರೋ ಸಾಂಗ್ ಬರ್ತದೆ. ಇವರ ರಿಯಲ್ ಲೈಫ್ ಅಲ್ಲಿ ಏನೇನ್ ನಡೀತಾ ಇದೆಯೋ ಅದನ್ನೇ ಸಾಂಗ್ ಆಗಿ ಫಿಲಂ ಒಳಗಡೆ ಎಲ್ಲ ತೋರಿಸೋದು, ಕೆಲವೊಂದು ಸೀನ್ ಗಳನ್ನ ರಿಯಲ್ ಸ್ಟೋರಿ ಜೊತೆ ಮರ್ಜ್ ಮಾಡೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ಆಡಿಯನ್ಸ್ ಗಳು ಎಕ್ಸೈಟ್ ಆಗಲ್ಲ. ಇನ್ನು ತಲೆ ಕೆಟ್ಟಬಿಟ್ಟು ಹುಚ್ಚಿಡ್ಕೊಂಡ್ಬಿಡ್ತದೆ ಅವ್ರಿಗೆ. ಅವಾಗ್ಲೇನೆ ಬರೋದು ನೆಗೆಟಿವ್ ರಿವ್ಯೂ. ಸೊ ಒಟ್ನಲ್ಲಿ ನನಗಂತೂ ಕನ್ಫರ್ಮ್ ಆಗೋಯ್ತು, KVN ಅವರು ಟಾರ್ಗೆಟ್ ಮಾಡಿದಾರೆ ನೆಗೆಟಿವ್ ರಿವ್ಯೂ ಯಾರ್ಯಾರೆಲ್ಲ ಮಾಡ್ತಾರೋ ಅವ್ರನ್ನ ಸ್ಟ್ರೈಕ್ ಹಾಕ್ಬೇಕು ಅಂತ. ಸರ್ ನಿಮ್ ಕೇಳ್ಕೊಳ್ಳೋದು ಇಷ್ಟೇನೆ, ನೀವು ಫೋಕಸ್ ನ ಕಂಟೆಂಟ್ ಮೇಲೆ ಹಾಕಿದ್ರೆ ನಿಮ್ ಬಿಸ್ನೆಸ್ ಜಾಸ್ತಿ ಹೋಗುತ್ತೆ. ಬಟ್ ಈ ರೀತಿ ಅವ್ರವ್ರ ಮೇಲೆಲ್ಲ ಟಾರ್ಗೆಟ್ ಮಾಡ್ಕೊಂಡು ಸ್ಟ್ರೈಕ್ ಹಾಕೋದು, ಜಾತ್ರೆ ಸಿನಿಮಾಗಳು ಮಾಡೋದು ವರ್ಕೌಟ್ ಆಗಲ್ಲ. ಬಿಸ್ನೆಸ್ ಫುಲ್ ಲಾಸ್. ಇನ್ನ ಇವಾಗ ಹಾಕಿರೋ ನೀವು ಈ 2 ಸ್ಟ್ರೈಕ್ ನ ತೆಗಿತೀರಾ ಅಂತ ಅನ್ಕೊಂಡಿದೀನಿ. ತೆಗಿಲಿಲ್ವಾ? ನೋ ಪ್ರಾಬ್ಲಮ್. ಚಾನೆಲ್ ನೇ ಡಿಲೀಟ್ ಮಾಡಿಸ್ಬಿಡಿ, ತಲೆ ಕೆಡ್ಸ್ಕೊಳ್ಳಲ್ಲ. ಇನ್ನು ಹೊಸ ಚಾನಲ್ ಓಪನ್ ಮಾಡ್ತೀನಿ. ಇದು ಜಸ್ಟ್ ಬಿಗಿನಿಂಗ್ ಅನ್ಕೊಂಡು ರೊಚ್ಕೆದ್ದು ರಿಚ್ ಕಿನ್ ಹಾಕೊಂಡು ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ವಿಡಿಯೋಸ್ ಮಾಡ್ತೀನಿ. ನಾರ್ಮಲ್ ಆಡಿಯನ್ಸ್ ಗೆ ಒಳ್ಳೊಳ್ಳೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಫಿಕ್ಸ್. ಲಾಸ್ಟ್ ಟೈಮ್ ಮಾರ್ಟಿನ್ ಸಿನಿಮಾದಲ್ಲೂ ಹಂಗೆ ಆಗಿತ್ತು. ಎಲ್ಲರನ್ನು ಸ್ಟ್ರೈಕ್ ಹಾಕಿದ್ರು, ಸಿನಿಮಾ ತೋಪ್ ಎದ್ದೋಗ್ಬಿಡ್ತು. ಇನ್ನ
KD ಟೀಮ್ ಅವರು ಕೂಡ ಇದೇ ರೀತಿ ಮಾಡ್ಕೊಂಡ್ ಬರ್ತಾ ಇದೀರಾ, ಒಳ್ಳೇದಾಗ್ಲಿ. ಇನ್ನು ಬೆಟರ್ ಆಗಿರುವಂತ ಎಕ್ಸಾಂಪಲ್ ಕೊಡ್ಬೇಕಾ, ಸೂ ಫ್ರಮ್ ಸೋ ಎಲ್ಲರೂ ಕೂಡ ಹೊಸಬ್ರು, ಜಸ್ಟ್ 5 ರಿಂದ 6 ಕೋಟಿ ಒಳಗಡೆ ಆಗಿರುವಂತ ಸಿನಿಮಾ. ರಾಜ್ ಬಿ ಶೆಟ್ಟಿ ಅವರು ಅಪಿಯರೆನ್ಸ್ ಕೊಡ್ತಾರೆ, ಅದನ್ನ ಸೈಡ್ ಅಲ್ಲಿ ಇಟ್ಬಿಟ್ರೆ ಎಲ್ಲ ಹೊಸಬ್ರು ಸೇರ್ಕೊಂಡ್ ಮಾಡಿರೋ ಸಿನಿಮಾ 105 ಕೋಟಿ 106 ಕೋಟಿ ಕಲೆಕ್ಷನ್ ಮಾಡ್ತದೆ ಅಂದ್ರೆ ಬೇಸ್ ಸ್ಟೋರಿ ಲೈನ್ ಪ್ರೆಸೆಂಟೇಶನ್ ಯಾವ ರೀತಿ ಇರ್ತದೆ ಅದು ನೋಡಿನೂ ನೀವು ಅರ್ಥ ಮಾಡ್ಕೋತಾ ಇಲ್ಲ ಅಂದ್ರೆ ದಟ್ಸ್ ಯುವರ್ ಪ್ರಾಬ್ಲಮ್. ಒಳ್ಳೆ ಸಿನಿಮಾ ಬಂದ್ರೆ ನಾವೆಲ್ಲ ಏನು ಹೇಳದೇ ಬೇಕಾಗಿಲ್ಲ, ಜನಗಳೇ ಹೋಗಿ ನೋಡಿ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಈ ಸೂ ಫ್ರಮ್ ಸೋ ಸಿನಿಮಾನೇ ಸಾಕ್ಷಿ. ಜಾತ್ರೆ ಸಿನಿಮಾಗಳನ್ನೆಲ್ಲ ಮಾಡ್ಬಿಟ್ರೆ ಬರೀ ಅವ್ರ ಫ್ಯಾನ್ಸ್ ಗಳು ನೋಡ್ಕೊಂಡು ಖುಷಿ ಪಡ್ತಾರೆ ಹೊರತು ನಾರ್ಮಲ್ ಆಡಿಯನ್ಸ್ ಗಳು ಮೂಸು ಕೂಡ ನೋಡಲ್ಲ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಡಿ. ಐ ಹೋಪ್ ಸ್ಟ್ರೈಕ್ ನ ತೆಗಿತೀರಾ ಅಂತ ಅನ್ಕೊಂಡಿದೀನಿ. ತೆಗಿಲಿಲ್ವಾ? ನೋ ಪ್ರಾಬ್ಲಮ್. ಟೇಕ್ ಕೇರ್. ಬೈ ಬೈ. ಸಿ ಯು. ಎಲ್ಲ ಚೀಪ್